ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ನಾವು ರಾತ್ರಿ ಇಟಲಿಯ ಪಡುವ ಅನ್ನೋ ಸಿಟಿನಲ್ಲಿ ಈ ಹೋಟೆಲಲ್ಲಿ ಉಳಿದಿದ್ವಿ. ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಬಸ್ಸಿಗೆ ಕಾಯ್ತಾ ಇದ್ದೀವಿ. ಬಸ್ ಬಂದ ತಕ್ಷಣ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ನಮ್ಮ ಪ್ರಯಾಣನ ಮುಂದುವರಿಸ್ತಾ ಇದ್ದೀವಿ. ನಿನ್ನೆ ವೆನ್ನಿಸ್ ನೋಡ್ಕೊಂಡು ಇವತ್ತು ಬೆಳಿಗ್ಗೆ ಅಂದರೆ ಇವತ್ತು ಡೇಟ್ 24. ಇವತ್ತು ವಿಶ್ವವಿಖ್ಯಾತ ಪೀಸಾ ಗೋಪುರ ನೋಡಲಿಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ನಾವು ಉಳ್ಕೊಂಡು ಹೋಟ್ಲಿಂದ ಪೀಸಾ ಗೋಪುರಕ್ಕೆ ಹೋಗ್ಲಿಕ್ಕೆ 3 ಗಂಟೆ ಜರ್ನಿ. ಈ ಪ್ರಯಾಣ ಹೊರಟಿದ್ದೀವಿ. ನಾವು ಉಳ್ಕೊಂಡಿದ್ದು ಹೋಟೆಲ್ನ ಬಿಟ್ಟು ಹೊರಟಾಗ ಸುಮಾರು 8 ಗಂಟೆ 40 ನಿಮಿಷ ಆಗಿತ್ತು. 3-3.25 ಗಂಟೆ ಪ್ರಯಾಣ ಮಾಡಿದ ಮೇಲೆ ನಮಗೆ ಪೀಸಾ ಅನ್ನೋ ಸಿಟಿಗೆ ಹೋಗ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ಪ್ರಯಾಣ ನಮಗೆ 3 ಗಂಟೆ ಅಂತ ಅನ್ನಿಸ್ಲಿಲ್ಲ ಮತ್ತು ಹೆವಿ ಅಂತಲೂ ಅನ್ನಿಸ್ಲಿಲ್ಲ. ಅಷ್ಟು ಸೊಗಸಾಗಿತ್ತು. ಇಲ್ಲೆಲ್ಲ ರಸ್ತೆ ಬದಿನಲ್ಲಿ ಈ ನರ್ಸರಿಗಳು ಜಾಸ್ತಿ ಇತ್ತು. ಅಂದರೆ ಶೋ ಗಿಡಗಳು ಮತ್ತು ಫ್ರೂಟು ಗಿಡಗಳನ್ನ ಬೆಳೆಯುವಂಥ ನರ್ಸರಿಗಳು ತುಂಬ ಇತ್ತು. ಎರಡೂ ಸೈಡ್ನಲ್ಲೂ ಕಣ್ಣು ಹಾಯಿಸಿದಷ್ಟು ದೂರನೂ ನರ್ಸರಿಗಳೇ ಕಾಣಿಸ್ತಾ ಇತ್ತು. ಇಲ್ಲಿ ಗಾರ್ಡನಿಂಗ್ ಗಿಡಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇರ್ಬೋದು, ಅಥವಾ ಈ ವಾತಾವರಣದಲ್ಲಿ ಅವು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅನಿಸುತ್ತೆ. ಹಾಗಾಗಿ ಇಲ್ಲಿ ಗಾರ್ಡನಿಂಗ್ ಗಿಡಗಳನ್ನ ಜಾಸ್ತಿ ಬೆಳೆಯುವಂಥ ನರ್ಸರಿಗಳು ತುಂಬ ಇತ್ತು. ಮತ್ತು ಸೇಬು ಹಣ್ಣಿನ ತೋಟಗಳೂ ಸಹಿತ ಇಲ್ಲಿ ಪಕ್ಕ ತುಂಬ ಇತ್ತು. ಎಲ್ಲಿ ನೋಡಿದ್ರೂ ಹಸಿರು ಜಾಸ್ತಿ ಇತ್ತು. ಈ ವಾತಾವರಣನೇ ಹಸಿರು ಜಾಸ್ತಿ ಇರಲಿಕ್ಕೆ ಕಾರಣ ಇರ್ಬೋದು ಅಂತ ಅನ್ನಿಸ್ತು. ಏಕೆಂದರೆ ಒಳ್ಳೆ ಮಳೆಗಾಲ, ಹದವಾದ ಬಿಸಿಲು ಎಲ್ಲ ಇದ್ದಿದ್ದರಿಂದ ಗಿಡಗಳು ತುಂಬ ಚೆನ್ನಾಗಿ ಬಂದಿತ್ತು. ಮಧ್ಯ ಮಧ್ಯ ಊರುಗಳು ಸಿಗ್ತಾಯಿತ್ತು. ಇಲ್ಲಿ ಸ್ವಲ್ಪ 2 ವೀಲರು ಜಾಸ್ತಿ ಓಡಾಡ್ತಾ ಇದ್ವು. ಸ್ವಲ್ಪ ಬಿಸಿಲು ಜಾಸ್ತಿ ಅಂತ ಫೀಲ್ ಆಗ್ತಾಯಿತ್ತು ಬಸ್ನಿಂದ ಹೊರಗಡೆ ನೋಡಿದಾಗ. ಒಳಗಡೆ AC ಇರೋದ್ರಿಂದ ನಮಗೆ ಬಿಸಿಲಿನ ತಾಪ ಏನು ಅಂತೇಳಿ ಗೊತ್ತಾಗ್ತಾ ಇರಲಿಲ್ಲ. ನಾವೀಗ ಹೋಗ್ತಿರೋದು ಪೀಸಾ ಎಂಬ ಐತಿಹಾಸಿಕ ಪ್ರಸಿದ್ಧವಾದ ಇಟಾಲಿಯನ್ ನಗರ. ಇದು ಆರ್ನೋ ಅನ್ನೋ ಒಂದು ನದಿಯ ದಡದಲ್ಲಿದೆ. ನಾವು ಈ ಪೀಸಾ ಸಿಟಿಗೆ ಬಂದಾಗ ಸುಮಾರು 11:40 ಆಗಿತ್ತು. ಬಸ್ಸಿಂದ ಎಲ್ಲ ಇಳಿದ್ವಿ. ಬಸ್ಸು ನಾವು ನೋಡೋ ಜಾಗಕ್ಕೆ ಹೋಗಲ್ಲ. ಇಲ್ಲಿಂದ ನಾವು 1.5 ಕಿಲೋಮೀಟರ್ ನಡಿಬೇಕಿತ್ತು. ತುಂಬ ಬಿಸಿಲಿದೆ, ನಡೆಯೋಕ್ಕಾಗಲ್ಲ ಅಂತಿದ್ದಾರೆ. ಹಾಗಾಗಿ ಈ ಥರ ಟ್ರಾಮ್ ಬುಕ್ ಮಾಡಿದ್ದಾರೆ. ಬಸ್ಗಳು ಸಿಟಿ ಒಳಗೆ ಎಂಟ್ರಿ ಇಲ್ಲ, ಹಾಗಾಗಿ ಹೊರಗಡೆನೇ ಪಾರ್ಕ್ ಮಾಡಿರ್ತಾರೆ. ನಾವು ನೋಡಬೇಕಾದಂಥ ಜಾಗಗಳಿಗೆ ವೆಹಿಕಲ್ ಬುಕ್ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ನಡ್ಕೊಂಡು ಹೋಗ್ಬೇಕು. ನಡೆಯೋಕ್ಕೆ ಸ್ವಲ್ಪ ದೂರ ಅನ್ನಿಸ್ತಾರೋ ಈ ಥರ ಲೋಕಲ್ ಗಾಡಿಗಳನ್ನ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಇದೊಂಥರ ಈ ಟೂರಿಸಮ್ ಪ್ಲೇಸ್ಗಳಲ್ಲಿ ಒಳ್ಳೆ ದುಡಿಮೆ ಅಂತ ಅನ್ನಿಸ್ತು ನನಗೆ. ಟೂರಿಸಮ್ ಪ್ಲೇಸ್ಗಳು ನೋಡ್ಲಿಕ್ಕೆ ಹೋಗೋರು ಟಿಕೆಟ್ನೂ ತೊಗೊಂಡೋಗಿರ್ತಾರೆ. ಹಾಗೆ ಅಲ್ಲಿ ಲೋಕಲ್ ಗಾಡಿಗಳನ್ನ ಬುಕ್ ಮಾಡ್ಕೊಂಡು ಅಲ್ಲಿ ಲೋಕಲ್ ಗಾಡಿ ಇಟ್ಕೊಂಡಿರೋರ್ಗು ಒಳ್ಳೆ ವ್ಯಾಪಾರ ಅನ್ನಿಸ್ತು. ಪೀಸಾ ಗೋಪುರದ ಸುತ್ತ ಕೋಟೆ ಕಟ್ಟಿದ್ದಾರೆ. ಆ ಕೋಟೆ ಪಕ್ಕನೇ ನಾವು ಹೋಗ್ತಾ ಇದ್ದೀವಿ. ಬಿಸಿಲು ತುಂಬ ಚುರುಗುಡ್ತಾ ಇತ್ತು. ನಾವು ಇದುವರೆಗೂ ಸ್ವಲ್ಪ ತಣ್ಣನೆ ಜಾಗಗಳಲ್ಲಿ ಜಾಸ್ತಿ ಇದ್ದಿದ್ದರಿಂದ ಈ ಬಿಸಿಲನ್ನು ಸಹಿಸೋದು ಸ್ವಲ್ಪ ಕಷ್ಟ ಅನ್ನಿಸ್ತು. ಸುಮಾರು 10 ನಿಮಿಷಕ್ಕೆಲ್ಲ ನಾವು ಪೀಸಾ ಗೋಪುರದ ಎಂಟ್ರೆನ್ಸ್ಗೆ ಬಂದ್ವಿ. ವೆಹಿಕಲಿಂದ ಇಳಿದ ತಕ್ಷಣ ನೆರಳನ್ನು ಹುಡುಕೊಂಡು ಓಡಾಡೋ ಸ್ಥಿತಿ ಬಂದ್ಬಿಡ್ತು. ಗೋಡೆ ಪಕ್ಕ ಗೋಡೆ ನೆರಳಿರ್ತಿತ್ತಲ್ಲ, ಅಲ್ಲೇ ನಾವು ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇದ್ವಿ. ಅಷ್ಟು ಬಿಸಿಲಿನ ಜಳ ಇತ್ತು. ಸ್ವಲ್ಪ ದೂರ ನಡೆದ ತಕ್ಷಣ ಎದುರುಗಡೆ ನಮಗೆ ಪೀಸಾ ಗೋಪುರ ಕಾಣಿಸ್ತಾ ಇತ್ತು. ಒಂಥರ ರೋಮಾಂಚನ ಆಯಿತು. ನಾವು ಪಾಠಗಳನ್ನ ಓದಬೇಕಾದ್ರೆ ನಮ್ಮ ಪುಸ್ತಕಗಳಲ್ಲಿ ಇರ್ತಿತ್ತು ಇದ್ರ ಬಗ್ಗೆ, ಅಲ್ಲಿ ಓದಿದ್ವಿ. ಮತ್ತು ಕೆಲವು ವಿಡಿಯೋಗಳಲ್ಲಿ ಅಷ್ಟೇ ಇದನ್ನು ನೋಡಿದ್ದು. ಇದನ್ನು ಡೈರೆಕ್ಟಾಗಿ ನೋಡ್ತಿರೋದು ನನಗಂತೂ ಖುಷಿಯಾಯಿತು. ಜೋಗು ಮತ್ತು ಕಪ್ಪು ಮಣ್ಣು ಇರೋ ಜಾಗದಲ್ಲಿ ಈ ಪೀಸಾ ಗೋಪುರನ ಕಟ್ಟಲಿಕ್ಕೆ ಶುರು ಮಾಡ್ತಾರೆ. ಅದು ಕ್ರಮೇಣ ವಾಲಿಕ್ಕೆ ಶುರುವಾಗುತ್ತೆ. ಆವಾಗ ಕಟ್ಟಡ ಕಟ್ಟೋದನ್ನು ನಿಲ್ಲಿಸ್ತಾರೆ. ನಂತರ ವಿರುದ್ಧ ದಿಕ್ಕಿನಲ್ಲಿ ಭಾರವಾದ ಗಂಟೆಗಳನ್ನ ಕಟ್ತಾರೆ. ಆಗ ಅದು ಸ್ವಲ್ಪ ನೇರವಾಗುತ್ತೆ ಅಥವಾ ಭಾರಕ್ಕೆ ನಿಲ್ಲುತ್ತೆ ಅಂತ ತಿಳ್ಕೊಂಡು ಮತ್ತೆ ಇದನ್ನು ಕಟ್ಟಡನ ಕಟ್ಟಿ ಪೂರ್ಣಗೊಳಿಸ್ತಾರೆ. ಆದರೂ ಅದು ಮತ್ತೆ ವಾಲಿಕ್ಕೆ ಶುರುವಾಗುತ್ತೆ. ಈ ಪೀಸಾ ಗೋಪುರ 5.5 ಡಿಗ್ರಿಯಷ್ಟು ಓರೆಯಾಗಿತ್ತಂತೆ. 2001ರಲ್ಲಿ ರಿಪೇರಿ ಕಾರ್ಯ ಶುರು ಮಾಡಿ ಸುಮಾರು 4 ಡಿಗ್ರಿಯಷ್ಟು ಓರೆಯನ್ನು
ಯಶಸ್ವಿಯಾಗಿ ಕಡಿಮೆ ಮಾಡಿದಾರಂತೆ. ಈ ಗೋಪುರ ಸುಮಾರು 56ರಿಂದ 58 ಮೀಟರ್ ಎತ್ತರ ಇದೆ. ಇದು 1773ರಲ್ಲಿ ನಿರ್ಮಾಣ ಆಯಿತು ಅಂತೇಳಿ ತಿಳಿದು ಬರುತ್ತೆ. ಈ ಪಿಸಾ ಗೋಪುರನ ತುದಿ ತನಕ ಹತ್ತಿ ಹೋಗಲಿಕ್ಕೆ ವೃತ್ತಾಕಾರದಲ್ಲಿ ಸುಮಾರು 294 ಮಾರ್ಬಲ್ ಮೆಟ್ಲುಗಳಿದೆ. ಸ್ವಲ್ಪ ಕಡ್ದಾಗಿದೆ. ತುದಿ ತನಕ ಹೋಗಿ ತುದಿನಲ್ಲಿ ಸುತ್ತ ಸಿಟಿನ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾಯಿದ್ರು. ಈ ಪಿಸಾ ವಾಲುಗೋಪುರ ಒಂದು ದೊಡ್ಡ ಕೋಟೆ ಒಳಗಡೆ ಇದೆ. ಇದರ ಎದುರುಗಡೆ ಇನ್ನೂ 2 ಅದ್ಭುತವಾದ ಕಟ್ಟಡಗಳಿದೆ. ಇದು ಪಿಸಾ ಕ್ಯಾಥೆಡ್ರಲ್ ಅಂತ. 1064ರಲ್ಲಿ ಕಟ್ಟೋದಕ್ಕೆ ಪ್ರಾರಂಭ ಮಾಡಿ 1118ರಲ್ಲಿ ಪೂರ್ಣಗೊಳಿಸಿದ್ರಂತೆ. ಅದೆದುರುಗಡೆ ಇನ್ನೂ ಒಂದು ಸುಂದರವಾದ ಕಟ್ಟಡ ಇದೆ. ಇದು ಪಿಸಾ ಬ್ಯಾಪ್ಟಿಸ್ಟರಿಯಾ ಅಂತ. ಸೈಡ್ನಿಂದ ನೋಡಿದರೆ 3 ಕಟ್ಟಡಗಳು ಕಾಣಿಸುತ್ತೆ. ಎದುರುಗಡೆಯಿಂದ ನೋಡಿದರೆ ಅದರ ಹಿಂದುಗಡೆ ಇರೋ ಕಟ್ಟಡಗಳು ಕಾಣಿಸಲ್ಲ. ಸುತ್ತಲೂ ಅತ್ಯಂತ ಎತ್ತರವಾದ ಕೋಟೆ ಕಟ್ಟಿದ್ದಾರೆ. ಮಧ್ಯದಲ್ಲಿ ವಿಸ್ತಾರವಾದ ಜಾಗ ಇದೆ. ಇಲ್ಲಿ ಇವತ್ತು ತುಂಬ ಜನ ಪ್ರವಾಸಿಗರು ಇದ್ದರು. ತುಂಬ ಬಿಸಿಲಿದ್ರೂ ಯಾರೂ ಛತ್ರಿ ಹಿಡ್ಕೊಂಡಿರಲಿಲ್ಲ. ಎಲ್ಲ ಸ್ವಲ್ಪ ಹ್ಯಾಟ್ ಹಾಕ್ಕೊಂಡಿದ್ರು ಅಷ್ಟೇ. ನಾವು ಮಾತ್ರ ಸ್ವಲ್ಪ ಛತ್ರಿ ಹಿಡ್ಕೊಂಡೇ ಓಡಾಡ್ತಾ ಇದ್ವಿ. ನಮ್ಮ ಕೈಲಿ ಬಿಸಿಲನ್ನು ತಡಿಲಿಕ್ಕೆ ಆಗ್ತಾ ಇರಲಿಲ್ಲ. ನೋಡಿ, ಹಿಂಗೆ ಸೈಡ್ನಿಂದ ನೋಡಿದರೆ 3 ಕಟ್ಟಡಗಳನ್ನು ಕಾಣಿಸುತ್ತೆ. ಎದುರುಗಡೆಯಿಂದ ಅಂದರೆ ಪಿಸಾ ಗೋಪುರದ ಹತ್ರ ನಿಂತ್ಕೊಂಡ್ರೆ ಅದ್ರ ಹಿಂದ್ಗಡೆ ಕಟ್ಟಡಗಳು ಕಾಣಿಸ್ತಾ ಇರಲಿಲ್ಲ. ಇಲ್ಲಿ ಕುದುರೆ ಗಾಡಿಗಳು ತುಂಬ ಇದ್ದು ಸುಮಾರು ಜನ ಕುದುರೆ ಗಾಡಿನಲ್ಲಿ ಕೂತ್ಕೊಂಡು ಬರ್ತಾಯಿದ್ರು. ಕುದುರೆ ಗಾಡಿ ಮೇಲೆ ಪ್ರಯಾಣಿಕರು ಕೂತ್ಕೊಳ್ಳೋ ಜಾಗದಲ್ಲಿ ನೆರಳಿಗೆ ಅಂತೇಳಿ ಛತ್ರಿ ಮಾಡಿದ್ದಾರೆ. ಒಂದು ಕುದುರೆ ಗಾಡಿನಲ್ಲಿ 4 ಜನ ಕೂತ್ಕೋಬೋದು ಎದುರು ಬದ್ರಿಗೆ. ಕುದುರೆಗಳು ಅಷ್ಟೇ ಒಳ್ಳೆ ದಷ್ಟಪುಷ್ಟವಾಗಿ ಆರೋಗ್ಯವಾಗಿದ್ದು ರಸ್ತೆ ಬದಿನಲ್ಲಂತೂ ಸುಮಾರು ಅಂಗಡಿಗಳಿತ್ತು. ಸುಮಾರು ವಿಶೇಷವಾದ ಸಾಮಗ್ರಿಗಳನ್ನ ಮಾರಾಟಕ್ಕಿಟ್ಟಿದ್ರು. ನ್ಯಾಚುರಲ್ ಆಗಿಲ್ಲ ಮಾಡಿ ಮಾಡಿ ಏನು ಕನ್ನಡಕ ತಗೊಂತಿದ್ದೀರಾ? ತಾಳ್ರಿ. ವ್ಯಾಪಾರ ಮಾಡೋಕ್ಕೆ ಭಾಷೆನೇ ಬೇಡ, ಹಾಗೆ ವ್ಯಾಪಾರ ಮಾಡ್ಕೊಂಡು ಅವರು ಕನ್ನಡಕ ತಗೋತಾಯಿದ್ರು. ಪಿಸಾ ವಾಲುಗೋಪುರದ ಹತ್ರನೇ ಇಂಡಿಯನ್ ರೆಸ್ಟೋರೆಂಟ್ ಇತ್ತು. ಇದನ್ನು ರಾಜಸ್ಥಾನದವರು ನಡೆಸ್ತಾ ಇದ್ದಾರೆ. ಸಖತ್ ಬಿಸಿಲು, ಸಖತ್ ಸೆಕೆ ಇದೆ. ಸುಂಕುತ್ತವಷ್ಟು ಬಿಸಿಲಿದೆ. ನಾವು ಇಂಗ್ಲೆಂಡು ಪ್ಯಾರಿಸಲ್ಲಿ ಎಷ್ಟು ಚಳಿ ಇತ್ತೋ ಅದ್ರ ಡಬ್ಬಲ್ಲು ಆಪೋಸಿಟ್ ಆಗಿದೆ. ಇಲ್ಲಿ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಐಸ್ ಕ್ರೀಮ್ ಚೆನ್ನಾಗಿದೆ, ಊಟ ಪರವಾಗಿಲ್ಲ, ಪಿಜ್ಜಾ ಎಲ್ಲ ಚೆನ್ನಾಗಿತ್ತು. ಸುಮಾರು ಇಂಡಿಯನ್ ಟೂರಿಸ್ಟು ನಾವು ಹೋದ ಟೈಮ್ನಲ್ಲೇ ಊಟಕ್ಕೆ ಬಂದಿದ್ದರು. ಊಟ ಪರವಾಗಿರಲಿಲ್ಲ. ಐಸ್ ಕ್ರೀಮ್ ಕೊಟ್ಟರು, ಐಸ್ ಕ್ರೀಮ್ ಚೆನ್ನಾಗಿತ್ತು. ಇಲ್ಲಿ ಹೋಟೆಲಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ ಅನ್ನೋ ಫೀಲಿಂಗಿಗಿಂತ ಜಾತ್ರೆನಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ ಅನ್ನೋವಷ್ಟು ಗದ್ದಲ ಇತ್ತು. ಜೊತೆಗೆ ಟೆಂಟ್ ಆಕೃತಿನಲ್ಲಿ ಈ ರೆಸ್ಟೋರೆಂಟ್ನ ಮಾಡಿದ್ದರಿಂದ ಬಿಸಿಲಿಗೆ ತುಂಬ ಕಾವಿತ್ತು. ತುಂಬ ಫ್ಯಾನ್ಸ್ ಎಲ್ಲ ಹಾಕಿದ್ರು, ಆದರೂ ಸೆಕೆ ಜಾಸ್ತಿನೇ ಅನ್ನಿಸ್ತಾ ಇತ್ತು. ಸುಮಾರು 2 ಗಂಟೆ ಅಷ್ಟೊತ್ತಿಗೆ ನಾವು ಊಟ ಮುಗಿಸಿ ಇಲ್ಲಿಂದ ನಮ್ಮ ಪ್ರಯಾಣನ ಮತ್ತೆ ಮುಂದುವರಿಸ್ಬೇಕಾಯಿತು. ನಾವೀಗ ಪಿಸಾದಿಂದ ಇಟಲಿಯ ಮತ್ತೊಂದು ಐತಿಹಾಸಿಕ ಸಿಟಿ ಫ್ಲಾರೆನ್ಸ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಬಸ್ಸು ಪಾರ್ಕಿಂಗ್ ಜಾಗದಲ್ಲಿ ನಿಂತ ಮೇಲೆ ನಾವು ಇಳಿದು ಇಲ್ಲಿಂದ ನಾವು ಹೋಗೋ ಜಾಗಕ್ಕೆ ಅಂದರೆ ನೋಡ್ಲಿಕ್ಕೆ ಹೋಗೋ ಜಾಗಕ್ಕೆ ಮೆಟ್ರೋನಲ್ಲಿ ಹೋಗಬೇಕಾಯಿತು. ಸಿಟಿ ಬಸ್ಗಳಿತ್ತಂತೆ, ಆದರೆ ನಮಗೆ ಬಸ್ಸು ತಕ್ಷಣಕ್ಕೆ ಸಿಕ್ಕಲಿಲ್ಲ. ಹಾಗಾಗಿ ಮೆಟ್ರೋನಲ್ಲಿ ಹೋಗೋದು ಅಂತೇಳಿ ಮೆಟ್ರೋ ಸ್ಟೇಷನ್ಗೆ
ಹೋದ್ವಿ. ಸುಮಾರು 2 ಬೋಗಿನಲ್ಲಿ ನಮ್ಮ ಟೀಮ್ ಇತ್ತು ಅನಿಸುತ್ತೆ. ಎಲ್ಲ ಕಡೆನೂ ಹತ್ಕೊಂಡಿದ್ವಿ. ಇಳಿಯೋ ಸ್ಟೇಷನನ್ನು ಅಂದರೆ ನಾವು ಎಷ್ಟನೇ ಸ್ಟಾಪ್ನಲ್ಲಿ ಇಳಿಬೇಕು ಅಂತೇಳಿ ನಮಗೆ ಮುಂಚೆನೇ ತಿಳಿಸಿರ್ತಿದ್ರು. ಆಮೇಲೆ ಒಬ್ರನ್ನೊಬ್ರನ್ನ ಅಬ್ಸರ್ವ್ ಮಾಡ್ಕೊತಾ ಇದ್ವಿ. ಹಾಗಾಗಿ ಯಾರೂ ಮಿಸ್ ಆಗಲಿಲ್ಲ. ಎಲ್ಲ ನೀಟಾಗಿ ಹತ್ಕೊಂಡು ನಾವು ಇಳಿಬೇಕಾದ ಸ್ಟೇಷನ್ನಲ್ಲಿ ಇಳಿದ್ವಿ. ಈ ಥರ ನಾವು ನಮ್ಮ ಬಸ್ಗಳಲ್ಲೇ ಓಡಾಡೋದಕ್ಕಿಂತ ಲೋಕಲ್ ಟ್ರೈನು, ಲೋಕಲ್ ಬಸ್ಗಳಲ್ಲಿ ಓಡಾಡಿದರೆ ಸಿಟಿನ ಇನ್ನೂ ಚೆನ್ನಾಗಿ ನೋಡ್ಬೋದು ಅಂತ ಅನ್ನಿಸ್ತು. ಆಮೇಲೆ ಈ ಥರ ಗುಂಪಲ್ಲಿ ಹೋದಾಗ ತಪ್ಪಿಸ್ಕೊಂಡಂಗಿರಲಿಕ್ಕೆ ಒಬ್ರನ್ನೊಬ್ರನ್ನ ಅಬ್ಸರ್ವ್ ಮಾಡ್ಕೊಂಡು ಹತ್ತಬೇಕು, ಇಳಿಬೇಕು. ಅದನ್ನೊಂದು ಟೂರ್ ಹೋದವರೆಲ್ಲ ಫಾಲೋ ಮಾಡಿದರೆ ಎಲ್ಲೂ ಮಿಸ್ ಆಗೋ ಚಾನ್ಸ್ ಇರಲ್ಲ. ಇಲ್ಲಿ ದೊಡ್ಡ ವಿಶಾಲವಾದ ರಸ್ತೆಗಳಲ್ಲಿ ವಾಹನ ಸಂಚಾರ ಚೆನ್ನಾಗಿರುತ್ತೆ. ನಾವೀಗ 3-4 ಕಿಲೋಮೀಟ್ರಷ್ಟು ಸುತ್ತಾಡಬೇಕಾಗತ್ತೆ. ಏರಿಯಾ ಸ್ವಲ್ಪ ದೊಡ್ಡದಿದೆ ನೋಡೋ ಅಂಥದ್ದು. ಅಲ್ಲೆಲ್ಲ ನಡ್ಕೊಂಡೇ ಓಡಾಡಬೇಕು, ಬೇರೆ ವ್ಯವಸ್ಥೆ ಇಲ್ಲ. ನಮಗೆ ಇಲ್ಲೊಬ್ಬರು ಲೋಕಲ್ ಗೈಡ್ ಇದ್ದರು. ಅವರು ಒಂದು ಕಡ್ಡಿಗೆ ಒಂದು ಬಟ್ಟೆ ಕಟ್ಕೊಂಡು ಅದನ್ನು ಮೇಲೆ ಎತ್ತಿ ಇಟ್ಕೊಂಡು ಹೋಗ್ತಾಯಿದ್ರು. ನಾವು ಅವ್ರನ್ನ ಗುರುತಿಸ್ಕೊಂಡು ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗ್ತಾಯಿದ್ವಿ. ಇಲ್ಲೂ ಅಷ್ಟೇ ಒಂದೊಂದು ಹೆಡ್ಫೋನ್ ಕೊಟ್ಟಿದ್ರು. ಅವ್ರು ಮೈಕ್ ಹಾಕ್ಕೊಂಡು ಆ ಜಾಗಗಳ ವಿವರ ಕೊಡ್ತಾಯಿದ್ರೆ ನಾವು ಅದನ್ನು ನಮ್ಮ ಹೆಡ್ಫೋನಲ್ಲಿ ಕೇಳಿಸ್ಕೊತಾ ಇದ್ವಿ. ಇದು ಬೆಸಿಲಿಕಾ ಆಫ್ ಸಂತಾ ಮಾರಿಯಾ ನೊವೆಲ್ಲಾ ಅಂತ. ಇದು ಪ್ರಮುಖ ಚರ್ಚ್. ಇದನ್ನು 1290ರಲ್ಲಿ ಕಟ್ಟೋದಕ್ಕೆ ಶುರು ಮಾಡಿ 1470ರೊಳಗೆ ಪೂರ್ಣಗೊಳಿಸಿದ್ರು ಅಂತೇಳಿ ತಿಳಿದು ಬರುತ್ತೆ. ಇದನ್ನು ಹಸಿರು ಮತ್ತು ಬಿಳಿ ಮಾರ್ಬಲ್ನಿಂದ ಕಟ್ಟಿದ್ದಾರೆ. ಗೊತ್ತಿಲ್ಲ, ನೋಡ್ಕೊಂತ ಮುಂದೆ ಬಂದ್ವಿ. ರಸ್ತೆನಲ್ಲಿ ಈ ಕಲಾವಿದ ಮೊನಾಲಿಸಂದ ಚಿತ್ರ ಬಿಡಿಸಿದ್ದಾರೆ. ಇಲ್ಲಿ ಸುಮಾರು ಪರ್ಸ್ಗಳು ಮತ್ತು ಬ್ಯಾಗ್ಗಳದ್ದು ಅಂಗಡಿಗಳಿತ್ತು. ಆದರೆ ನಮಗೆ ಟೈಮ್ ಇರಲಿಲ್ಲ ವ್ಯಾಪಾರ ಮಾಡಲಿಕ್ಕೆ ಅಂತೇಳಿ ಎಲ್ಲರೂ ಆಸೆ ಮಾಡ್ಕೊಂಡು ಆ ಕಡೆನೇ ನೋಡ್ಕೊಂಡು ಮುಂದೆ ನಡ್ಕೊತ ಹೋಗ್ತಿದ್ವಿ. ಇದು ಫ್ಲಾರೆನ್ಸ್ನ ಐತಿಹಾಸಿಕ ಚರ್ಚು. ಹಸಿರು, ಕೆಂಪು ಮತ್ತು ಬಿಳಿ ಅಮೃತ ಶಿಲೆಯಿಂದ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಹೀಗೆ ನೇರವಾಗಿ ಹೋದರೆ ನಮಗೆ ನದಿಗೆ ಅಡ್ಡಲಾಗಿ ಕಟ್ಟಿರೋ ಸೇತುವೆ ಸಿಕ್ಕುತ್ತೆ. ಆದರೆ ನಾವು ಇಲ್ಲೇ ಎಡಗಡೆ ತಿರುಗಿ ನದಿ ಪಕ್ಕದಲ್ಲಿ ಹೋಗ್ತಾ ಇದ್ದೀವಿ. ಇದು ವಸಾರಿ ಕಾರಿಡಾರ್ ಅಂತ. ಇದು ಆರ್ನೋ ನದಿಯ ದಡದಲ್ಲಿದೆ. ಇಲ್ಲಿ ಹಿಂದೆ ಕಾಣಿಸ್ತಿದೆ ನೋಡ್ರಿ, ಆರ್ನೋ ನದಿಗೆ ಅಡ್ಡಲಾಗಿ ಕಲ್ಲಿನ ಸೇತುವೆ ಕಟ್ಟಿದ್ದಾರೆ. ಅದರ ಮೇಲೆ ಕಟ್ಟಡಗಳನ್ನು ಕಟ್ಟಿದ್ದಾರೆ. ಈ ನದಿ ನೀರು ಅಷ್ಟು ಸ್ವಚ್ಛ ಅಂತ ಏನು ಅನ್ನಿಸ್ಲಿಲ್ಲ. ಇಲ್ಲಿಂದ ನೋಡಿದರೆ ಹಿನ್ನೆಲೆಯಲ್ಲಿ ಕಮಾನುಗಳು ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಸುಮಾರು ಜನ ಚಿತ್ರಕಲಾವಿದರುಗಳು ಕೂತ್ಕೊಂಡು ಪೆನ್ಸಿಲ್ ಆರ್ಟು ಮತ್ತು ಪೇಂಟಿಂಗು ಎಲ್ಲ ಮಾಡ್ತಾಯಿದ್ರು. ನನಗೆ ಅವ್ರು ಯಾವ ರೀತಿ ಅಲ್ಲಿ ಲೈವಲ್ಲೇ ಪೇಂಟಿಂಗ್ ಮಾಡ್ತಾರೆ ಅಂತ ನೋಡೋ ಆಸೆ ಇತ್ತು. ಆದರೆ ನಮಗೆ ಟೈಮ್ ಇರಲಿಲ್ಲ. ಬೇಕಿದ್ದರೂ ಇಲ್ಲಿ ಪೇಂಟಿಂಗ್ಗಳನ್ನ ತೊಗೋಬೋದಿತ್ತು. ಇಲ್ಲಂತೂ ಸುಮಾರು ಕಟ್ಟಡಗಳ ಮುಂದೆ ಈ ತರಹ ವಿಗ್ರಹಗಳನ್ನ ಇಟ್ಟಿದ್ದಾರೆ. ಇವೆಲ್ಲ ಮಾರ್ಬಲ್ನಲ್ಲಿ ಮಾಡಿರೋ ಅಂಥವು. ಇದು ಬುಚ್ಚೆಟ್ಟ ಡೆಲ್ ವಿನೋ ಅಂದರೆ ವೈನ್ ವಿಂಡೋ.
ಇವು 16-17ನೇ ಶತಮಾನದ ಹಿಂದಿನವು. ಸಂಪರ್ಕ ರಹಿತ ಸೇವೆಗಾಗಿ ನಿರ್ಮಾಣಗೊಂಡವು ಅಂತೇಳಿ ತಿಳಿದು ಬರುತ್ತೆ. ಅಂದರೆ ಯಾರಿಗಾದ್ರೂ ಏನಾದರೂ ಸೇವೆ ಮಾಡಬೇಕು ಅಂದರೆ ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬಾರ್ದು, ಆ ಥರ ಸೇವೆಗಾಗಿ ಇವು ನಿರ್ಮಾಣಗೊಂಡಿದ್ವಂತೆ. ಶ್ರೀಮಂತ ಕುಟುಂಬಗಳು ಕಡಿಮೆ ದರದಲ್ಲಿ ಬಡವರಿಗೆ ವೈನ್ನ ಮಾರಾಟ ಮಾಡಲಿಕ್ಕೆ ಈ ಕಿಂಡಿಗಳನ್ನ ಉಪಯೋಗಿಸ್ತಿದ್ರಂತೆ. ಸಾಂಕ್ರಾಮಿಕ ಕಾಯಿಲೆಗಳೆಲ್ಲ ಬಂತಲ್ಲ, ಅಂದರೆ ಪ್ಲೇಗ್ ಎಲ್ಲ, ಆಗ ಈ ವ್ಯಾಪಾರಿಗಳು ಸಹಿತ ತಮ್ಮ ವೈನು ಇವನ್ನೆಲ್ಲ ಮಾರಾಟ ಮಾಡಲಿಕ್ಕೆ ಈ ಸಣ್ಣ ರಂಧ್ರಗಳನ್ನೇ ಉಪಯೋಗಿಸ್ತಿದ್ರಂತೆ. ಸುಮಾರು 1-1.5 ಗಂಟೆ ಈ ಏರಿಯಾನೆಲ್ಲ ಸುತ್ತಿದ್ವಿ. ಯಾವುದೋ ಲೋಕದಲ್ಲಿ ಇದ್ದೀವಿ ಅಂತ ಅನ್ನಿಸ್ತಾ ಇತ್ತು. ಮತ್ತು ನಾವು ಮೆಟ್ರೋನಲ್ಲಿ ನಮ್ಮ ಬಸ್ ಪಾರ್ಕಿಂಗ್ ಆಗಿರೋ ಜಾಗಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಪ್ರಯಾಣ ಮಾಡಿ ಫ್ಲಾರೆನ್ಸ್ನ ಒಂದು ಎತ್ತರವಾದ ಜಾಗಕ್ಕೆ ಹೋಗ್ತಿದ್ವಿ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಗರ ತುಂಬ ಸುಂದರವಾಗಿ ಕಾಣಿಸುತ್ತೆ. ಇಲ್ಲೆಲ್ಲ ಸುಮಾರು ಪುಟ್ಟ ಪುಟ್ಟ ಕಾರ್ಗಳಿತ್ತು. ಇಲ್ಲಿ ಸ್ವಲ್ಪ ಹೊತ್ತು ನಗರ ವೀಕ್ಷಣೆನ ಮಾಡಿ, ಅಂದರೆ ಎತ್ತರದ ಜಾಗದಿಂದ ನಗರ ಹೇಗೆ ಕಾಣಿಸುತ್ತೆ ಅಂತೇಳಿ ವೀಕ್ಷಣೆ ಮಾಡ್ಕೊಂಡು ನಾವು ನಮ್ಮ ರೂಮ್ಗೆ ಹೊರಡಬೇಕಾಯಿತು. ಸಂಜೆ ಹೊತ್ತು ಸೂರ್ಯ ಮುಳುಗ್ತಾ ಇದ್ದ. ನಾವು ತುಂಬ ಸುಸ್ತಾಗಿದ್ವಿ ಇವತ್ತು. ರೂಮ್ಗೆ ಹೋಗಿ ರೆಸ್ಟ್ ಮಾಡಬೇಕಾಗಿತ್ತು. ಹಾಗಾಗಿ ಬೇಗ ಬೇಗ ಎಲ್ಲರೂ ಹೊರಟ್ವಿ. ದೂರದಿಂದ ನದಿ ಮತ್ತು ಸೇತುವೆ ಕಾಣಿಸ್ತಿದೆ. ಇದು ಆಗಲೇ ನಾವು ಹತ್ತಿರದಿಂದ ನೋಡಿದಂಥ ಚರ್ಚು, ಈಗ ಎತ್ತರದ ಜಾಗದಿಂದ ನೋಡ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.